ಹಾಯ್ ಫ್ರೆಂಡ್ಸ್, ರೀನಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಚಿಕ್ಕ ಮಕ್ಕಳಿಗೆಲ್ಲ ಇಷ್ಟ ಆಗುವಂಥ ಎಗ್ ಮೂಮೂಸ್ ಮಾಡೋಣ. ಅದಕ್ಕೆ ಫಸ್ಟ್ ನಾವು ಹಿಟ್ಟು ರೆಡಿ ಮಾಡ್ಕೋಬೇಕು. ನಾನು ಮೈದಾ ಹಿಟ್ಟು 1/4 kg ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನೋಡಿ ಕಾರ್ನ್ಫ್ಲೋರು 2 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಅದ್ರ ಜೊತೆಗೆ ನಾವು ಉಪ್ಪು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ನಾವು ಇದನ್ನೀಗ ನೀರು ಸ್ವಲ್ಪನೇ ಹಾಕಿ ಚಪಾತಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ, ಚಪಾತಿ ಹಿಟ್ಟನ್ನು ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹಾಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಕಲಿಸ್ಬಿಟ್ಟು ಇದನ್ನ ಕ್ಲೋಸ್ ಮಾಡಿಟ್ಬಿಡೋಣ. ಫ್ರೆಂಡ್ಸ್, ಮೂಮೂಸ್ಗೆ ಸ್ಪೈಸಿ ಚಟ್ನಿ ಮಾಡೋಣ. ಅದಕ್ಕೆ ಗ್ಯಾಸ್ ಆನ್ ಮಾಡಿ ನೋಡಿ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಇದಕ್ಕೆ ನಾವು ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಮತ್ತು ಒಣಗಿದ ಮೆಣಸಿನ್ಕಾಯಿ ನೋಡಿ, ಇದು ಖಾರದ್ದು, ತುಂಬ ಖಾರ ಇರುತ್ತೆ. ಆ ಚಟ್ನಿ ಸ್ಪೈಸಿಯಾಗಿರುತ್ತೆ. ಅದಕ್ಕೆ ನಾನು ಈ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ಫ್ರೆಂಡ್ಸ್ ನೋಡಿ, ಸ್ಟವ್ ಮೇಲೆ ಕಡಾಯಿ ಇಟ್ಬಿಟ್ಟು 1-2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ತುಂಬ ಸಣ್ಣಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಆನಿಯನ್ನು. ದೊಡ್ಡದು 3 ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಫ್ರೈ ಆಗ್ತಾಯಿದೆ. ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ. ಫ್ರೆಂಡ್ಸ್ ನೋಡಿ, ಅರ್ಧ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಎಗ್ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಂಡೇ ಇರಿ. ಇದು ಬಿಡಿ ಬಿಡಿ ಆಗಬೇಕು, ಆವಾಗವರೆಗೂ ಮಿಕ್ಸ್ ಮಾಡಿ. ಫ್ರೆಂಡ್ಸ್ ನೋಡಿ, ಈಗ ರೆಡಿ ಆಗಿದೆ. ನೀವು ಈ ಟೈಮಲ್ಲಿ ಉಪ್ಪೇನಾದರೂ ಕಮ್ಮಿ ಇದ್ದರೆ ಸೇರಿಸ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಇಳಿಸ್ಕೊಂಬಿಡೋಣ. ಇದು ತಣ್ಣಗಾಗಬೇಕು ಈಗ. ಫ್ರೆಂಡ್ಸ್, ಇದೆಲ್ಲ ಬೆಳ್ಳುಳ್ಳಿ ಸಪ್ರೇಟ್ ಮಾಡಿಕೊಂಡು ತಣ್ಣಗಾಗಬೇಕಿತ್ತು. ಫ್ರೆಂಡ್ಸ್ ನೋಡಿ, ಈಗ ಹಿಟ್ಟೆತ್ಕೊಂಡು ಈ ಥರ ರೋಲ್ ಮಾಡ್ಕೊಳ್ಳಿ. ಮಾಡಿಕೊಂಡು ಒಂದೇ ಅಳತೆ ಬರಬೇಕು ಎಲ್ಲ ಈ ಥರ ಕಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಈಗ ತಣ್ಣಗಾಗಿದೆ. ಆಗಲೇ ಬೇಯಿಸಿದ್ವಲ್ಲ ಅದು. ಜೊತೆಗೆ 4 ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಶುಗರ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಈಗ ಸ್ಪೈಸಿ ಚಟ್ನಿ ಮಾಡ್ಕೊಂಡಿದ್ದೀವಿ. ಫ್ರೆಂಡ್ಸ್ ನೋಡಿ, ಈಗ ಚಿಕ್ಕ ಚಿಕ್ಕ ಉಂಡೆ ಇದನ್ನು ಈ ಥರ ಮಾಡಿ ನಾವು ತಿಳ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಈ ಥರ ಸಣ್ಣಕ್ಕೆ ಒಂದು ಹಪ್ಪಳ ಅಷ್ಟು ತಿಳ್ಕೊಳ್ಳಿ. ಫ್ರೆಂಡ್ಸ್, ಈಗ ನೋಡಿ, ಅದರಲ್ಲಿ ಎಗ್ಗು ಹಾಗೆ ಮಾಡಿದ್ವಲ್ಲ ಅದು ಮತ್ತು ಚೀಸ್ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳೋಣ. ನೋಡಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, 2 ಕಡೆ ಈ ಥರ ಮಾಡಿದ್ರೆ ನಮಗೆ ಈ ಶೇಪ್ ಬರುತ್ತೆ. ಎಲ್ಲ ಈ ಥರನೇ ರೆಡಿ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಡ್ಲಿ ಪಾತ್ರೆನಲ್ಲಿ ಮಾಡೋಣ. ಈ ಥರ ಆಯಿಲ್ ಎಲ್ಲ ಕಡೆ ಹಾಕೊಂಡ್ಬಿಟ್ಟು ಒಂದೊಂದೇ ಜೋಡಿಸ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, 15 ಮಿನಿಟ್ಸ್ ಆಯಿತು. ಈಗ ಮೂಮೂಸು ರೆಡಿ ಆಗಿದೆ. ಎಲ್ಲ ತಗೊಳ್ಳೋಣ. ಫ್ರೆಂಡ್ಸ್ ನೋಡಿ, ಎಗ್ ವಿತ್ ಚೀಸ್ ಮೂಮೂಸ್ ರೆಡಿ. ನೀವು ಟೇಸ್ಟ್ ಮಾಡಿ ನೋಡಿ.